ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರ್ತೀನಿ. ಎರಡನೇ ಸಂಕಲನಾತ್ಮಕ ಪರೀಕ್ಷೆ SE2 ಪರೀಕ್ಷೆ 2024-25ಕ್ಕಾಗಿ 6ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ 40 ಅಂಕಗಳ ಭಾಗ 2ರ ಪಠ್ಯಪುಸ್ತಕದ ಮೇಲೆ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ಇದೆ. ಅದನ್ನು ನೋಡೋಣ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ 6ನೇ ತರಗತಿಗೆ ಸಂಬಂಧಪಟ್ಟಂತೆ ಬೇರೆ ವಿಷಯಗಳ ಕೂಡ ಕ್ವಶನ್ ಪೇಪರ್ ಪೋಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೆ ಒಂದು ಶೇರ್. ನೀವು ಫಸ್ಟ್ ಟೈಮ್ ಚಾನಲನ್ನು ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆ ಮತ್ತು ಉತ್ತರವನ್ನು ನೋಡ್ತಾ ಹೋಗೋಣ. ಮುಖ್ಯ ಭಾಗ 1. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿರಿ. 5 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ. 5 ಪ್ರಶ್ನೆ 5 ಅಂಕ. ಮೊದಲ ಪ್ರಶ್ನೆ, ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು? ಉತ್ತರ, ಹರಿಗೆ ಪಿತಾಂಬರ ಮಾರಿದಾಗ 106 ವರಹಗಳು ಬಂದವು. ಎರಡನೇ ಪ್ರಶ್ನೆ, ಸ್ವಾಮಿಗಳು ಯಾವ ಮಂತ್ರವನ್ನು ಜಾತಿಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು? ಉತ್ತರ, ಸ್ವಾಮಿಗಳು ಜಾತಿಭೇದವಿಲ್ಲದೆ ಎಲ್ಲರಿಗೂ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಬೋಧಿಸಿದರು. ಪ್ರಶ್ನೆ 3, ಭೀಮಣ್ಣನು ಎಲ್ಲಿಗೆ ಹೋದನು? ಉತ್ತರ, ಭೀಮಣ್ಣನು ಸಂತೆಗೆ ಹೋದನು. ನಾಲ್ಕನೇ ಪ್ರಶ್ನೆ, ಗಂಗವ್ವ ತಾಯಿ ಕವನ ಬರೆದವರು ಯಾರು? ಉತ್ತರ, ಗಂಗವ್ವ ತಾಯಿ ಕವನ ಬರೆದವರು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು. 5ನೇ ಪ್ರಶ್ನೆ, ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು? ಉತ್ತರ, ನಾವು ಮೊದಲು ಹೃದಯದ ಭಾಷೆಯನ್ನು ಕಲಿಯಬೇಕು. ಇನ್ನು ಪ್ರಶ್ನೆ ಪತ್ರಿಕೆ 2ನೇ ಭಾಗದಲ್ಲಿರ್ತಕ್ಕಂಥದ್ದು ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಬೇಕು. 4 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಪ್ರಶ್ನೆ ಸಂಖ್ಯೆ 6, ಇಮೇಲ್ ಎಂದರೆ ಡ್ಯಾಶ್? ಉತ್ತರ, ಇಲೆಕ್ಟ್ರಾನಿಕ್ ಅಂಚೆ. 7ನೇ ಪ್ರಶ್ನೆ, ವಂಗಭಂಗ ಚಳವಳಿ ನಡೆಸಿದವರು ಡ್ಯಾಶ್? ಉತ್ತರ, ಬಂಗಾಳಿಯರು. ಹೊತ್ತಿತು ಕುದುರೆಯು ಡ್ಯಾಶ್ ಹತ್ತಿತು ಬಗ್ಗಿಸಿತು? ಉತ್ತರ, ಬೆನ್ನ. 9ನೇ ಪ್ರಶ್ನೆ, ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಯಾರು? ಉತ್ತರ, ಬ್ರಿಟಿಷರು. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಆವರಣದಲ್ಲಿ ಸೂಚಿಸಿದಂತೆ ಉತ್ತರವನ್ನು ಬರೀಬೇಕು. 4 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಪ್ರಶ್ನೆ 10, ಏಕೈಕ ಈ ಸಂಧಿಯನ್ನು ಹೆಸರಿಸಿ ಕೇಳಿದರು. ಏಕೈಕ ಅಂತಕ್ಕಂಥ ಪದ ವೃದ್ಧಿ ಸಂಧಿಗೆ ಉದಾಹರಣೆ. ಪ್ರಶ್ನೆ 11, ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ. ಈ ವಾಕ್ಯದಲ್ಲಿರುವ ಜೋಡು ನುಡಿ ಗುರುತಿಸಿರಿ. ರಾತ್ರಿ ಹಗಲು ಅಂತಕ್ಕಂಥದ್ದು ಜೋಡು ನುಡಿ. ಪ್ರಶ್ನೆ 12, ಹಿರೇಮನಿ ಪದದ ಅರ್ಥ ತಿಳಿಸಿ. ಹಿರೇಮನಿ ಪದದ ಅರ್ಥ ತರಗತಿ ನಾಯಕ ಅಥವಾ ತರಗತಿ ನಾಯಕಿ. 13ನೇ ಪ್ರಶ್ನೆ, ಪ್ರತಿಭೆ. ಈ ಪದ ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸಿರಿ ಅಂತ ಕೇಳಿದರು. ಉತ್ತರ, ಪ್ರತಿಭಾ ಕಾರಂಜಿ ಎಂದು ಮಕ್ಕಳು ತಮ್ಮ ಪ್ರತಿಭೆಯನ್ನು ಹೊರಹಾಕುವರು ಅಂತಕ್ಕದ್ದನ್ನು ಅರ್ಥಪೂರ್ಣ ವಾಕ್ಯವನ್ನಾಗಿ ನೀವು ಸಹಿತ ಬರಿಬಹುದಿತ್ತು. ಇನ್ನು ಮುಖ್ಯ ಪ್ರಶ್ನೆ 4 ಇದೆ. ಕೊಟ್ಟಿರೋ ಪ್ರಶ್ನೆಗಳನ್ನು 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು. ಇಲ್ಲಿ ಒಟ್ಟು 5 ಪ್ರಶ್ನೆಗಳನ್ನು ಇಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಟೋಟಲಿ 10 ಅಂಕಗಳನ್ನು ಈ ಭಾಗದಿಂದ ನೀವು ಗಳಿಸಬಹುದು. ಪ್ರಶ್ನೆ 14, ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು? ಉತ್ತರ, ಹುಡುಗಿ ಕೊಠಡಿಯೊಳಗೆ ಹೋದ ಮೇಲೆ ಕೊಕ್ಕರೆಯಾಗಿ ಮಾರ್ಪಾಡಾಗಿ ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಪಿತಾಂಬರವನ್ನು ನೇಯುತ್ತಿತ್ತು. ಈ ಪಿತಾಂಬರವು ಸುಂದರವಾಗಿಯೂ ಬೆಲೆ ಬಾಳುವುದಾಗಿಯೂ ಇರುತ್ತಿತ್ತು. ಕೊಕ್ಕರೆಗೆ ಈ ರೀತಿಯ ಪವಾಡದ ಶಕ್ತಿ ಇತ್ತು. 15ನೇ ಪ್ರಶ್ನೆ, ಯಾನದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೀರಿ. ಯಾನದ ಕುರಿತಾದ ಒಂದು ದಂತಕಥೆ ಇದೆ. ಅದೇನೆಂದರೆ, ಪುರಾಣ ಕಾಲದಲ್ಲಿ ಯಾನದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಈ ದಂತಕಥೆ. 16ನೇ ಪ್ರಶ್ನೆ, ರವೀಂದ್ರ ಸಂಗೀತದ ವೈಶಿಷ್ಟ್ಯವೇನು ಅಂತಕ್ಕದ್ದನ್ನು ಕೇಳಿದ್ದಾರೆ. ರವೀಂದ್ರರು ಪಾಶ್ಚಾತ್ಯ ಭಾರತೀಯ ಹಾಗೂ ಬಂಗಾಳಿ ಜನಪದ ಸಂಗೀತ ಸಂಪ್ರದಾಯಗಳನ್ನು ಸಮನ್ವಯಗೊಳಿಸಿ ಸೃಷ್ಟಿಸಿದ ರವೀಂದ್ರ ಸಂಗೀತ ಎಂದು ಬಂಗಾಳಿ ಸಂಗೀತದಲ್ಲಿ ಒಂದು ವಿಶಿಷ್ಟ ಪದ್ಧತಿಯನ್ನು ಸೃಷ್ಟಿಸಿದ ವೈಶಿಷ್ಟ್ಯವಾಗಿದೆ. 17ನೇ ಪ್ರಶ್ನೆ, ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು? ಚೆನ್ನಮ್ಮ ಛಲದಿಂದ ಗಳಿಸಿದ ಜಯಮಾಲೆ ಕೆಲವೇ ದಿನಗಳಲ್ಲಿ ದುರ್ಮತಿಯಿಂದ ಸೋಲಾಗಿ ತಾಯಿ ನೆಲದ ರಕ್ಷಣೆ ಕೈ ಮೀರಿತೆಂದು ಅವಳಿಗೆ ನೋವಾಯಿತು. 18ನೇ ಪ್ರಶ್ನೆ, ವೀಜಿಗೆ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿದ್ದೇಕೆ? ಉತ್ತರ, ವೀಜಿಗೆ ಕತ್ತಲೆ ಎಂದರೆ ಗುಮ್ಮ, ಗುಮ್ಮ ಎಂದರೆ ಕತ್ತಲು. ದೊಡ್ಡ ಭುಜ, ಭಯಾನಕ ಕಣ್ಣು, ದೇಹ ಇರುತ್ತದೆ. ಅದರ ಗಂಟಲು ಗೊಗ್ಗರಾಗಿತ್ತು. ಹಾಲು ಕುಡಿಯುವಾಗ ಊಟ ಮಾಡದಿದ್ದರೆ ಗುಮ್ಮ ಬರುತ್ತದೆ. ಬೇಗ ಬೇಗ ತಿನ್ನಿ, ಇಲ್ಲದಿದ್ದರೆ ಎಂದು ಸತತವಾಗಿ ಕೇಳಿ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿತ್ತು ಆಗಿತ್ತು. ಮುಖ್ಯ ಪ್ರಶ್ನೆ 5, ಕೇವಲ ಒಂದು ಪ್ರಶ್ನೆ ಇದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀಬೇಕು. ಪ್ರಶ್ನೆ 19, ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಅಂತಕ್ಕಂಥದ್ದು ಇದೆ.
ಆಯ್ಕೆ ಬರಬೇಕು. ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಬರೆದಿರುವ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಕಥೆಯಿಂದ ಆರಿಸಲಾಗಿದೆ. ಸಂದರ್ಭ: ಮಳೆ ಬಾರದುದರಿಂದ ಕ್ಷಾಮ ಬಂತು. ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡುತ್ತಿದ್ದಾಗ ಆ ಹುಡುಗಿಯು 3 ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ, ಪಿತಾಂಬರ ನೇಯ್ದು ಕೊಡ್ತೀನಿ, ನೀವ್ಯಾರೂ ಒಳಗೆ ಬರಬಾರದು, ಊಟವನ್ನು ಬಾಗಿಲ ಬಳಿ ಇಟ್ಟರೆ ರಾತ್ರಿಯ ಹೊತ್ತು ಬಂದು ತಿನ್ನುತ್ತೇನೆ ಎಂದು ಹೇಳಿ ಕೊಠಡಿಯೊಳಗೆ ಹೋಗಿ 3 ದಿನದ ಬಳಿಕ ಹುಡುಗಿ ಹೊರಬಂದು ಈ ಮಾತನ್ನು ಹೇಳಿದಳು. ಸ್ವಾರಸ್ಯ: ಕೊಠಡಿಯೊಳಗೆ 3 ದಿನ ಇದ್ದ ಹುಡುಗಿ ಬಳಿಕ ಹೊರಬಂದಾಗ ಅವಳ ಕೈಯಲ್ಲಿ ಒಂದು ಪಿತಾಂಬರವಿತ್ತು. ಅದನ್ನು ಹರಿಗೆ ತೋರಿಸಿ ಅವನ ಮುಂದೆ ಚಾಚಿ ಅದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದು ಹೇಳಿದಳು. ಏಕೆಂದರೆ ಅವಳು ಸಿದ್ಧಪಡಿಸಿದ ಪಿತಾಂಬರವು ಅಷ್ಟು ಮೌಲ್ಯವುಳ್ಳದ್ದಾಗಿತ್ತು. ಅದಕ್ಕೆ ಬಹಳ ಬೆಲೆಯೂ ಸಿಗುತ್ತದೆ ಎಂಬ ಭರವಸೆಯೂ ಇತ್ತು. ವಿಶೇಷತೆ: ಪಿತಾಂಬರಕ್ಕೆ ತಕ್ಕ ಬೆಲೆ ದೊರೆತರೆ ಅವರು ಬಡತನದಿಂದ ಪಾರಾಗಿ ಸುಖಕರವಾಗಿಬಹುದಿತ್ತು. ಇದನ್ನು ಊಹಿಸಿಯೇ ಆ ಹುಡುಗಿ ಬಗಳ ಚಂದದ ಪಿತಾಂಬರವನ್ನು ಸಿದ್ಧಪಡಿಸಿದಳು ಅಂತಕ್ಕಂಥದ್ದು ಇತ್ತು. 3 ಅಂಕದ ಪ್ರಶ್ನೆ, 5-6 ವಾಕ್ಯಗಳ ಉತ್ತರವನ್ನು ಬರೀಬೇಕು. 20ನೇ ಪ್ರಶ್ನೆ, ಸಿದ್ಧಾರೂಢ ಜಾತ್ರೆಯ ತೇರೆಳೆಯುವ ಸಂದರ್ಭವನ್ನು ವಿವರಿಸಿರಿ. ಉತ್ತರ: ಸಿದ್ಧಾರೂಢ ಜಾತ್ರೆಯ ತೇರೆಳೆಯುವ ಸಂದರ್ಭ ಬಹಳ ಭವ್ಯವಾಗಿತ್ತು. ಬಹಳ ಭಕ್ತರು ತೇರು ಎಳೆಯಲು ತೇರಿನ ಹಗ್ಗವನ್ನು ಹಿಡಿದು ಅದರ ಸಮೀಪ ಬಂದರು. ಎಲ್ಲರೂ ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತಾ ತೇರನ್ನು ಎಳೆಯತೊಡಗಿದರು. ತೇರು ಮುಂದೆ ಮುಂದೆ ಸಾಗುತ್ತಿದೆ. ತೇರಿಗೆ ಬಣ್ಣ ಬಣ್ಣದ ಪತಾಕೆಗಳಿದ್ದು ಅವು ಗಾಳಿಗೆ ಪಟಪಟ ಹಾರುತ್ತಿದ್ದವು. ತೇರಿನ ಮೇಲೆ ಜನರು ಬಾಳೆಹಣ್ಣಿಗೆ ದವನ ಸಿಕ್ಕಿಸಿ ಎಸೆಯುತ್ತಿದ್ದರು. ಮತ್ತೆ ಕೆಲವರು ಉತ್ತತ್ತಿಗಳನ್ನು ಎಸೆಯುತ್ತಿದ್ದರು. ಶಾಲೆಯ ಬಾಲಕರು ತೇರಿನ ಹಗ್ಗ ಹಿಡಿದು ಸ್ವಲ್ಪ ದೂರ ತೇರನ್ನು ಎಳೆದರು. ಈ ಪ್ರಶ್ನೆ ಇರಲಿಲ್ಲ ಅಂದರೆ ಇನ್ನೊಂದು ಪ್ರಶ್ನೆ ಕೇಳಿದರು. ರವೀಂದ್ರ ಸ್ಥಾಪಿಸಿದ ಶಾಂತಿನಿಕೇತನದ ಬಗ್ಗೆ ಬರೆಯಿರಿ. 1901 ಡಿಸೆಂಬರ್ 21ರಂದು ಪಶ್ಚಿಮ ಬಂಗಾಳದ ಬೋಲ್ಬರ್ ರೈಲ್ವೆ ನಿಲ್ದಾಣಕ್ಕೆ 2 ಮೈಲಿ ದೂರದಲ್ಲಿ ಶಾಂತ ವಾತಾವರಣದಲ್ಲಿ ಒಂದು ಶಾಲೆಯನ್ನು ಆರಂಭಿಸಿದರು. ಮರಗಿಡಗಳಿಂದ ಆವೃತ್ತವಾಗಿ ನಗರದಿಂದ ದೂರವಿದ್ದು ಆಶ್ರಮಗಳನ್ನು ನೆನಪಿಗೆ ತರುತ್ತಿದ್ದ ಆ ಶಾಲೆಯೇ ಶಾಂತಿನಿಕೇತನ. ಭಾರತದ ಶಿಕ್ಷಣ, ಭಾರತದ ಸಂಸ್ಕೃತಿ ಸಂಪ್ರದಾಯಗಳ ಬುನಾದಿ ಮೇಲೆ ಏರ್ಪಾಡಾಗಬೇಕಾದ್ದು ಸರಿಯಾದರೂ ಅದು ವಿಶ್ವದ ಇತರ ಸಂಸ್ಕೃತಿಗಳ ಉತ್ತಮ ಅಂಶವನ್ನು ಅರಿತು ಸ್ವೀಕರಿಸಬೇಕು. ಈ ಉದ್ದೇಶ ಸಾಧನೆಗಾಗಿ ರವೀಂದ್ರ ವಿಶ್ವಭಾರತಿ ಎಂಬ ಉನ್ನತ ಶಿಕ್ಷಣ ಸಂಸ್ಥೆ ಆರಂಭಿಸಿದರು. 4 ಅಂಕದ ಪ್ರಶ್ನೆ, ಪದ್ಯ ಪೂರ್ಣ ಮಾಡಬೇಕು. ಮಲ್ಲ ಸರ್ಜನ ಮನಕ್ಕೆ ನೋವಾಗಬಹುದೇ, ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ, ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ, ಕನವರಿಸಿ ಕಟಕಟನೆ ಹಲ್ ಕಡಿದಳಾಕೆ ಅಂತಕ್ಕಂಥದ್ದು ಇದೆ. ಇನ್ನು ಒಂದು ಗದ್ಯಭಾಗ ಕೊಟ್ಟಿದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಗದ್ಯಭಾಗವನ್ನು ಓದಿ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವಾಗ ಜನಿಸಿದರು? ಉತ್ತರ: ಡಾಕ್ಟರ್ BR ಅಂಬೇಡ್ಕರ್ ಅವರು ಏಪ್ರಿಲ್ 14, 1891ರಲ್ಲಿ ಜನಿಸಿದರು. ಎರಡನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಕುಟುಂಬದಲ್ಲಿ ಜನಿಸಿದರು? ಉತ್ತರ: ಡಾಕ್ಟರ್ BR ಅಂಬೇಡ್ಕರ್ ಅವರು ಪಶ್ಚಿಮ ಬಂಗಾಳದ ದಲಿತ ಮಹಾರ್ ಕುಟುಂಬದಲ್ಲಿ ಜನಿಸಿದರು. ಮೂರನೇ ಪ್ರಶ್ನೆ, ಯಾರ ಕೋರಿಕೆ ಮೇರೆಗೆ ಅಂಬೇಡ್ಕರ್ ಅವರು ಬರೋಡಾ ಸಾರ್ವಜನಿಕ ಸೇವೆಯನ್ನು ಪ್ರವೇಶಿಸಿದರು? ಗಾಯಕ್ವಾರರ ಕೋರಿಕೆ ಮೇರೆಗೆ ಅವರು ಬರೋಡಾ ಸಾರ್ವಜನಿಕ ಸೇವೆಯನ್ನು ಪ್ರವೇಶಿಸಿದರು. ನಾಲ್ಕನೇ ಪ್ರಶ್ನೆ, ಅಂಬೇಡ್ಕರ್ ಅವರು ಯಾವ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಯನ ಮಾಡಿದರು? ಅಂಬೇಡ್ಕರ್ ಅವರು ಯುನೈಟೆಡ್ ಸ್ಟೇಟ್ಸ್, ಬ್ರಿಟನ್ ಮತ್ತು ಜರ್ಮನಿಯ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಿದರು. ಕಡೆ ಪ್ರಶ್ನೆ, ನಿಮ್ಮೂರಿನ ಬೀದಿ ದೀಪ ಸರಿಪಡಿಸುವಂತೆ ಕೋರಿ ಮಹಾನಗರ ಪಾಲಿಕೆಯ ನಿರ್ದೇಶಕರಿಗೆ ಒಂದು ಮನವಿ ಪತ್ರ ಬರೀರಿ. 4 ಅಂಕ. ಫಸ್ಟ್ ಇಂದ ಬರೀಬೇಕು, ನಿಮ್ಮ ಹೆಸರು, ನಿಮ್ಮ ಊರು ಬರೀರಿ. ಆಮೇಲೆ ಇವರಿಗೆ ನಿರ್ದೇಶಕರು, ಮಹಾನಗರ ಪಾಲಿಕೆ, ನಿಮ್ಮ ಊರಿನ ಹೆಸರು, ಮಾನ್ಯರೇ ಬೀದಿ ದೀಪ ಸರಿಪಡಿಸುವುದರ ಕುರಿತು ಅಂತ ಬರೆದು ಆ ಪತ್ರದಲ್ಲಿ ಏನು ಮಾಡಬೇಕು, ನಿಮ್ಮ ಬಡಾವಣೆಯಲ್ಲಿ, ನಿಮ್ಮ ಬೀದಿಯಲ್ಲಿ ಹಲವಾರು ಕುಟುಂಬಗಳಿದ್ದಾವೆ, ವಿದ್ಯಾರ್ಥಿಗಳಿದ್ದಾರೆ, ವಯಸ್ಕರಿದ್ದಾರೆ, ಅವರೆಲ್ಲರಿಗೂ ಕೂಡ ಬೆಳಕಿನ ಅವಶ್ಯಕತೆ ರಾತ್ರಿಯ ಸಮಯದಲ್ಲಿ ಇರ್ತದೆ, ಇಲ್ಲಾಂದರೆ ಅನಾಹುತಗಳಾಗ್ತವೆ ಅಂತ ತಿಳಿಸ್ತಾ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ವಿನಂತಿಯನ್ನು ಮಾಡಿ ಕಡೆಗೆ ವಂದನೆಗಳು ಅಂತ ಬರೆದು ತಮ್ಮ ವಿಶ್ವಾಸಿ ಅಂತ ಹಾಕಿ ಸಹಿ ಮತ್ತು ಹೆಸರು ಬರೆದ್ರೆ ಪತ್ರ ಆಗ್ತದೆ. ಇಷ್ಟಿತ್ತು ಸ್ನೇಹಿತರೆ ಈ ಪತ್ರ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.